ಸಹಕರಿಸಬೇಕು. ತುಂಬಾ ತಾಳ್ಮೆ ಇವರಲ್ಲಿ ಕುಮಾರಣ್ಣ ಅವ್ರಿಗೆ ತಾಳ್ಮೆ ಮೂರ್ತಿ. ಏನೇ ಸಿಟ್ಟಿದ್ರು ಬ್ಯಾಟ್ ಬಾಲ್ ಮೇಲೆ ತೋರಿಸ್ತಾರೆ. ನಿಮ್ದೊಂದೆರಡು ಇತರ ನುಡಿಗಳು ಎಲ್ಲರಿಗೂ ಒಳ್ಳೇದು ಬಯಸ್ಬೇಕು ನೀವು. ಖುಷಿ ಖುಷಿಯಾಗಿ ಒಮ್ಮೆ ಟಿಕ್ ಮಾಡ್ಕೊಬಿಡಿ ಅಲ್ಲಿ. ಮನಸ್ಸೋತಿದ್ದಾರೆ, ತುಂಬಾ ಒಳ್ಳೆ ಕ್ರಿಕೆಟ್ ಆಡಿದ್ದಾರೆ, ತುಂಬಾ ಟೀಮ್ ಸ್ಪಿರಿಟ್ ಇದೆ. ಸಂದೇಶ ಅವರು ಬಿಡಿ ಅವರಲ್ಲಿ ಅದಿಲ್ಲ. ತಿಲಕ್ ಬರ್ಬೇಕು. ತಿಲಕ್ ಅವರು ಅತ್ಯುತ್ತಮವಾದ ಬ್ಯಾಟ್ಸ್ಮನ್, ತುಂಬಾ ಎನರ್ಜಿ ಪ್ಲೇಯರ್. ಇವ್ರಿಗೂ ಒಳ್ಳೇದಾಗ್ಲಿ. ಮುಂದಿನ ವರ್ಷ ಹಿಂಗೆ ಟೀಮಿಗೆ ಇರ್ಲಿಲ್ಲ, ಅವರು ಬ್ಯಾಟಿಂಗ್ಗೆ ಇರ್ಲಿಲ್ಲ, ಅನಿವಾರ್ಯವಾಗಿ ಟೀಮಿಗೆ ಸೇರ್ಕೊಂಡಿದ್ದಾರೆ. ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಮುಂದಿನ ವರ್ಷ ಅವ್ರನ್ನ ಗ್ಯಾರಂಟಿ ಬಿಗ್ ಮಾಡಿ ಐಕಾನ್ ಪ್ಲೇಯರ್ ಮಾಡಿ ಅವ್ರನ್ನ. ರೂಪೇಶ್ ಅವರು ಇವರು ತುಂಬಾ ಉತ್ತಮವಾದ ಬೌಲರ್, ಒಳ್ಳೆ ಪ್ಲೇಯರ್, ಹೃದಯ ಅಂತ ಒಳ್ಳೆ ಪ್ಲೇಯರ್. ಇವ್ರನ್ನ ಬಿಟ್ಟು ನೆಕ್ಸ್ಟ್ ಬಿಟ್ಟಿಂಗ್ಗೆ ಇವ್ರನ್ನ ಸೇರಿಸ್ಕೊಳ್ಳಿ. ಸುನೀಲ್ ಬರ್ಬೇಕು. ಸುನೀಲ್ ಅವರು ತುಂಬಾ ಶ್ರಮ ಹಾಕಿ ಕ್ರಿಕೆಟ್ ಆಡ್ತಾರೆ. ಉತ್ತಮವಾದ ಆಟ ಆಡುವ ಸುನೀಲ್ ಅವರು. ಆಶೀಶ್ ಅವ್ರು ಬರಬೇಕು. ಆಶೀಶ್ ಅವರು ಉತ್ತಮವಾದ ಬ್ಯಾಟ್ಸ್ಮನ್, ಟೂರ್ನಮೆಂಟ್ಗೆ ಒಳ್ಳೆ ಬಯಸಿದ್ದಾರೆ, ಒಳ್ಳೆ ಆಟ ಆಡಿದ್ದಾರೆ. ಮುಂದುವರೆ ಕಾಂಪಿಟೇಷನ್ ನಮ್ಮ ಗೆಳೆಯ ಒಂದು ಮ್ಯಾಚ್ ಅಲ್ಲಿ ನನ್ನನ್ನು ಔಟ್ ಮಾಡಿದಂತ ಬೌಲರ್ ಇವರು, ಡೇಂಜರಸ್ ಬೌಲರ್. ಒಂದೆರಡು ಮಾತಾಡ್ತಾರೆ ಮುಂದೆ ಅವರು. ಎಲ್ರಿಗೂ ಧನ್ಯವಾದಗಳು. ಮತ್ತೆ ಈ ಸಮಯದಲ್ಲಿ ನಾನು ಮಾತಾಡಕ್ ಇಷ್ಟಪಡೋದೇನಂದ್ರೆ, ನಾವು ಕ್ರಿಕೆಟ್ ಆಡ್ತಾ ಇದೀವಿ. ಸೊ ಇದರಲ್ಲಿ ಸ್ನೇಹ ಅನ್ನೋದಿರ್ಬೇಕು. ಯಾರೇ ಗೆಲ್ಲಿ ಯಾರೇ ಸೋಲು, ಸ್ನೇಹ ಅಂದಿರ್ಬೇಕು. ಮಾತು ಭಾವನೆಗಳು ಸ್ನೇಹದಿಂದ ಇರ್ಬೇಕು. ಮತ್ತೆ ಯಾವ್ದೋ ಒಂದು ಟೀಮು ಗೆಲ್ತಾ ಇದೆ ಅಂತಂದ್ರೆ ನಾವು ಗೆಲ್ತಾ ಇದೀವಿ ಅಂತ ಹೆಮ್ಮೆಯಿಂದ ಹೇಳ್ಕೊಬೇಕು ಹೊರತು ಬೇರೆಯವ್ರು ಸೋಲ್ತಾ ಇದೀರಾ, ನೀವು ಸೋತಿದ್ದೀರಾ ಹೀನಾಯವಾಗ ಅನ್ಬಾರ್ದು. ಆಯ್ತಾ? ಇದರಿಂದ ಈ ಸೀಸನ್ ಅಲ್ಲಿ ನಾನು ತಕ್ಕಷ್ಟು ಮಟ್ಟಿಗೆ ನಾನು ಬಿದ್ದಿದ್ರು ಆದಷ್ಟು ಮಟ್ಟಿಗೆ ಮಾಡಿದ್ದೀನಿ. ಸೊ ಇದು ನಾನು ಜಾಸ್ತಿ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಸಂಜೆಯವ್ರು ಬರ್ಬೇಕು. ಇವರು ಶಾಂತಮೂರ್ತಿ ಅಂತಾನೆ ಹೆಸರುವಾಸಿಯಾಗಿದ್ದಾರೆ. ಶಾಂತಮೂರ್ತಿ ತೊದ್ರೂಬಿ ಅವರು ಯಾರು ಏನು ಬೇಕಾಗುತ್ತೆ ಅವ್ರಿಂದ ಮಾತಾಡ್ಬೇಕು ಶಾಂತವಾಗಿ. ಸಹಕರಿಸಿದಂತ ಎಲ್ಲ ಕ್ರೀಡಾಪಟುಗಳಿಗೂ, ಆರ್ಗನೈಸರ್ಸ್ಗಳಿಗೂ ತುಂಬಾ ಹೃದಯದ ಧನ್ಯವಾದಗಳು. ಹಾಗೆ ಜಬರ್ದಸ್ತ್ ತಂಡ ಜಬರ್ದಸ್ತ್ ಆಗಿ ಆಡಿ ತಂಡ ಒಗ್ಗೂಡಿಸಿ ಗೆದ್ದಿದ್ದಾರೆ. ಅವರಿಗೆ ತುಂಬಾ ಹೃದಯದ ಧನ್ಯವಾದಗಳು. ಹಾಗೆ ರೋಲೆಕ್ಸ್ ತಂಡದವರು ಕೊಂಚ ಗಲಿಬಿನಿಂದ ಸೋತರು, ಫೀನಿಕ್ಸ್ ತರ ಎದ್ದಿ ಫೈನಲ್ ಬಂದು ಫೈನಲ್ ಕೊಂಚ ಗಲಿಬಿನಿಂದ ಸೋತಿದ್ದಾರೆ. ಅವ್ರಿಗೂ ತುಂಬಾ ಆಲ್ ದ ಬೆಸ್ಟ್. ಫ್ಯೂಚರ್ ಇದೇ ರೀತಿ ಮಾಡೋಣ, ಎಲ್ಲರೂ ಇದೇ ಪ್ರೋತ್ಸಾಹ ಕೊಡಿ, ಇದೇ ರೀತಿ ಹೇಳೋಣ. ಅವರು ಗ್ರೌಂಡ್ ಅಲ್ಲಿ ಅಗ್ರೆಸಿವ್ ಆಗಿದ್ದಾರೆ, ಮೈಕಲ್ಲಿ ತುಂಬಾ ಶಾಂತವಾಗಿ ಮಾತಾಡಿದ್ದಾರೆ. ಸಂಜೆ ಅವ್ರಿಗೆ ಧನ್ಯವಾದಗಳು. ಜೆಂಟಲ್ಮ್ಯಾನ್ ಆಶೀಶ್ ಅವ್ರಿಗೆ ಒಳ್ಳೆದಾಗಲಿ. ನೆಕ್ಸ್ಟ್ ಟೀಮ್ಗೆ ಬಿಡ್ಡಿಂಗ್ ಹಾಕಬೇಕು. ಖಂಡಿತವಾಗ್ಲೂ ಸುದೀಪ್ ಅಂತ ಇದ್ರು, ಅವ್ರ ರಿಪ್ಲೇಸ್ಮೆಂಟ್ ಸುರೇಶ್ ಅವ್ರಿಗೆ. ಸುದೀಪ್ ಅವ್ರಿಗೆ ಒಳ್ಳೆ ಪ್ಲೇಯರು. ತಂಡದ ತೀರ್ಪುಗಾರರಾಗಿ 2 ಅಂಪೈರ್ಗಳು ಬಂದಿದ್ರು. ಅವ್ರಿಗೆ ನೆನಪಿನ ಕಾಣಿಕೆ ಕೊಡ್ಬೇಕು. ಅವ್ರಿಬ್ರು ಮುಂದೆ ಬರ್ಬೇಕು. ಮದುವೆ ಬರ್ಬೇಕು, ದಯಮಾಡಿ ಬರ್ಬೇಕು.
ತುಂಬಾ ಉತ್ತಮವಾಗಿ ವರ್ಷ ಬಂದು ನಮ್ಗೆ ಅಂಪೈರಿಂಗ್ ಮಾಡ್ಕೊಡ್ತಾರೆ. ಕೊಡ್ರ ಮಧು ಅವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಏನೇ ಅಗ್ರೆಸಿವ್ ತೋರಿಸೋದಕ್ಕೆ ಸಮಾಧಾನವಾಗಿ ನಮ್ಮನ್ನ ಎಲ್ಲ ದಾರಿ ಕರ್ಕೊಂಡು ಹೋಗಿದ್ದಾರೆ ಮಧು ಅವರು. ದಾದಾ ಅವರು ಏನಕ್ಕೆ ಬರಬೇಕು, ಮಜ್ಜಿಗೆ ದಾನಿಗಳಾದಂತ ದಾದಾ ಅವರು ಬರಬೇಕು. ಅವರು ವರ್ಷ ನಮ್ಗೆ ತಂಪು ಪಾನೀಯ ಮತ್ತು ಒಳ್ಳೆ ಬಯಸ್ತಾರೆ, ಕ್ರಿಕೆಟ್ ನ ಇಷ್ಟಪಡ್ತಾರೆ. ಅವರು ಹೃದಯವಂತರು, ಕಸ್ತೂರ್ವರ್ಧನ್ ಅಭಿಮಾನಿಗಳು. ಕಸ್ತೂರಿ ಒಂದು ಕುಡಿಯುದು, ರಾಜ್ ಫ್ಯಾಮಿಲಿ ಅಂದ್ರೆ ತುಂಬಾ ಇಷ್ಟ, ಶಿವರಾಜ್ ಕುಮಾರ್ ಅಂದ್ರೆ ತುಂಬಾ ಇಷ್ಟ. ಕೇಳ್ರಿ ಅವರು ಕಸ್ತೂರಿ ಒಂದು ಕುಡಿಕಂಡ್ರಿ ಅವರು ರಾಜ್ಕುಮಾರ್ ಫ್ಯಾನ್. ಯಾರಿಗೆ ಇನ್ನೊಬ್ರು ಅಂಪೇರ್ ಲಗ್ಗಂಪೇರ್ ಮೊದಲನೇ ಕಲೆಕ್ಟ್ ಮಾಡ್ಕೋಬೇಕು, ಅವ್ರಿಗೆ ತಲುಪಿಸ್ಬೇಕು. ಅವ್ರ ಮೇಲೆ ತುಂಬಾ ಅಗ್ರೆಸಿವ್ ಆಗಿ ಹೋಗಿದ್ದು ಅವ್ರಿಗೆ ಹೇಳ್ಬಿಡಿ. ತುಂಬಾ ಸಾರಿ ನಮ್ ಕಡೆಯಿಂದ ಸಾರಿ, ಒಳ್ಳೆ ಅಂಪೇರಿಂಗ್ ಮಾಡಿದ್ದಾರೆ ಅವರು. ಬ್ಲಾಕ್ ಪ್ಯಾಂಥರ್ಸ್ ಎಲ್ಲರೂ ಲೈನ್ ಅಪ್ ಮಾಡ್ಕೊಳ್ಳಿ. ಟೀಮ್ ಕ್ಯಾಪ್ಟನ್ ಆದಂತ ಜಗ್ಗರ್ ಅವರು ಎಲ್ಲಿದ್ರು ಬರ್ಬೇಕು. ಜಗ್ಗರ್ ಅವರು ಮುಂದೆ ಬರ್ಬೇಕು. ನಮ್ಮ ಟೀಮ್ ಕ್ಯಾಪ್ಟನ್ ಆದಂತ ಜಗ್ಗರ್ ಅವರು ತುಂಬಾ ಸ್ಪೋರ್ಟಿವ್ ಮ್ಯಾನು, ತುಂಬಾ ಹುಡುಗಿಸ್ತಾರೆ, ಕ್ರಿಕೆಟ್ ತುಂಬಾ ಇಷ್ಟಪಡ್ತಾರೆ. ಅವ್ರಿಗೆ ಮುಂದಿನ ಸೀಸನ್ ಅಲ್ಲಿ ಒಳ್ಳೇದಾಗ್ಲಿ. ಕ್ಯಾಪ್ಟನ್ ಒಂದೆರಡು ಮಾತಾಡು. ಆರ್ಗನೈಸ್ ವಿಷಯಕ್ಕೆ ಬಂದಾಗ ಇವರು ತುಂಬಾ ಜವಾಬ್ದಾರಿ ಮುಂದೂಡಿಕೆ ಬಂದು ಹಿಂಗ್ ಮಾಡೋಣ ಅಂತ ನಮ್ಗೆ ಮಾರ್ಗದರ್ಶನ ಮಾಡಿದ್ದಾರೆ. ಇವ್ರ ಮಾರ್ಗದರ್ಶನದಲ್ಲಿ ಸ್ನೇಹಲಕ ಕ್ರಿಕೆಟ್ಸ್ ತುಂಬಾ ಯಶಸ್ಸು ಕಂಡಿದೆ. ಏನೇ ಪ್ಲಾನ್ ಇದ್ರು ನಮ್ಮನ್ನ ಫಸ್ಟ್ ಡಿಸ್ಕಸ್ ಮಾಡಿ ತಗೋತಿದ್ರು. ಅವ್ರ ಒಂದೆರಡು ನುಡಿಗಳು ಹೇಳ್ಬೇಕು ನಮ್ಗೆ. ಸೀಸನ್ 2 ತುಂಬಾ ಸಕ್ಸಸ್ಫುಲ್ ಆಗಿ ಬಂದಿದೆ. ಇದು ಆರ್ಗನೈಸರ್ ಆಗ್ಲಿ ಇದಾಗ್ಲಿ ಇಲ್ಲ, ಎಲ್ಲಾ ಹುಡುಗರು ಅಷ್ಟೇ ಇಂಟ್ರೆಸ್ಟ್ ತೋರಿಸಿದ್ರು. ಅವ್ರವ್ರ ಕೆಲ್ಸಗಳು ಬಿಟ್ಟು 2 ದಿನ ಸ್ಪೇರ್ ಮಾಡಿದ್ರು. ಸೊ ಅವರ ಟೈಮ್ಗಾಗಿ ಒಂದು ಥ್ಯಾಂಕ್ಸ್ ಹೇಳ್ತೀನಿ ನಮ್ಮ ಕಡೆಯಿಂದ. ಅವ್ರ ಟೈಮ್ನ ಇಲ್ಲಿ ಕೊಟ್ಟಿರೋದಕ್ಕೆ, ಅವ್ರ ಮನಿ, ಅವ್ರ ದುಡ್ಡು, ಸಮಯ, ಎಲ್ಲ ಎನರ್ಜಿ ಎಲ್ಲ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಾವು ಪ್ರೀತಿಯಿಂದ ಬಂದಿದ್ದಾರೆ. ಪ್ರೀತಿ ಇದ್ರೇನೆ ಇವೆಲ್ಲ ಕೊಡಕ್ಕಾಗೋದು. ಸೊ ಹಾಗಾಗಿ ಅವ್ರದ್ದು ಒಂದು ದೊಡ್ಡ ಚಪ್ಪಾಳೆ ನನ್ನ ಕಡೆಯಿಂದ. ಆಮೇಲೆ ಸ್ನೇಹಪೂರ್ವಕವಾಗಿ ಹಿಂಗೆ ಮುಂದುವರ್ಸ್ಕೊಂಡು ಹೋಗೋಣ. ಮುಂದಿನ ವರ್ಷ ಇನ್ನ ಗ್ರ್ಯಾಂಡರ್ ಮಾಡೋಣ, ಅದ್ದೂರಿಯಾಗಿ ಮಾಡೋಣ. ನಿಮ್ದು ಕಾಂಟ್ರಿಬ್ಯೂಷನ್ ಹಿಂಗೆ ಇರಲಿ. ಅರ್ಕಲೋಡಲ್ಲಿ ಒಂದು ಒಳ್ಳೆ ಸೀರಿಯಲ್ ಸೆಟ್ ಆಗಿ ಜಾತ್ರೆ ತರ ಮಾಡೋಣ ಅನ್ನೋದೊಂದು ನನ್ನ ಆಸೆ. 60 ಜನಕ್ಕೆ ಬರ್ತಾ ಮಜ್ಜಿಗೆ 100 ಜನಕ್ಕೆ ಆಗ್ಬೇಕು. ಕ್ಯಾಪ್ಟನ್ ಆದಂತ ಜಗ್ಗೂರ್ ಅವ್ರಿಗೆ ಎಲ್ಲ ಸ್ನೇಹಿತರ ಕ್ರಿಕೆಟರ್ಸ್ ಇಂದ ಧನ್ಯವಾದಗಳು. ಮಧು ಅವರು ಬರ್ಬೇಕು. ಟೀಮ್ ಪ್ಯಾಂಥರ್ಸ್ ಇನ್ನೊಬ್ಬ ಆಟಗಾರ, ಉದಯೋನ್ಮುಖ ಆಟಗಾರ. ಇವ್ರ ಫ್ಯಾಮಿಲಿ ಸಮೇತ ಸಪೋರ್ಟ್ ಮಾಡಿದ್ದಾರೆ ಟೂರ್ನಮೆಂಟ್ಗೆ. ಇವ್ರ ತಂದೆ, ತಂಗಿ, ಹೆಂಡತಿ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಎಲ್ಲರೂ ಒಳ್ಳೆದಾಗಿ ಮುಂದಿನ ವರ್ಷ ಶಾಂತ ಅವ್ರು ಬರ್ಬೇಕು. ಟೀಮ್ ಪ್ಯಾಂಥರ್ಸ್ ಒಳ್ಳೆ ಬೌಲರ್ ಶಾಂತೂರ್ ಅವ್ರು ಬರ್ಬೇಕು. ಅಗ್ರೆಸಿವ್ ಪ್ಲೇಯರ್, ತುಂಬಾ ಶಾಂತವಾಗಿ ನಾವು ಏನೋ ಪಾಪ ತೋರಿಸಿದ್ರೆ ಅದನ್ನ ಮನಸ್ಸಿಗೆ ಇಟ್ಕೊಳ್ಳಲ್ಲ, ಅಕ್ಸೆಪ್ಟ್ ಮಾಡ್ತಾರೆ. ಇವರು ತುಂಬಾ ದೂರದಿಂದ ಬಂದು ಕ್ರಿಕೆಟ್ ಆಡ್ತಿದ್ದಾರೆ. ಮುಂದಿನ ವರ್ಷ ನಮ್ಗೆ ಅವಶ್ಯಕತೆ ಬೇಕು. ಅವ್ರಿಗೆ ಕೌಶಿಕ್ ಬರ್ಬೇಕು. ತುಂಬಾ ಉದಯೋನ್ಮುಖ ಅನಿಲ್ ಬರ್ಬೇಕು. ಅಗ್ರೆಸಿವ್ ಅನಿಲ್. ಹರ್ಷ ಬರ್ಬೇಕು, ಉತ್ತಮವಾದ ಬೌಲರ್. 99.9 ಹುಡುಗಿರು ಹರ್ಷ ಅಂತಾನೆ ತಗೋದು. ನಾನೇ
ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ಹಾಗೂ ಕ್ರೀಡಾಂಗಣದಲ್ಲಿ ಪಿಚ್ ಮಾಡಲು ಸಹಾಯ ಮಾಡಿ ಹಾಗೆ ಎಲ್ಲ ಕ್ರೀಡಾಪಟುಗಳಿಗೆ ಸ್ಫೂರ್ತಿ ತುಂಬಿ ಈ ಸ್ನೇಹ ಲೋಕ ಕ್ರಿಕೆಟ್ನ ಅತ್ಯುತ್ತಮವಾಗಿ ಉಮೇಶ್ ಅವರು ಉಮೇಶ್ ದಾರ್ ನಾವು ಎದರ್ ಬಾಲ್ ಕ್ರಿಕೆಟ್ ಎಲ್ಲ ಆಡಿದೀವಿ, ಎಂತೆಂತ ಮ್ಯಾಚ್ಗಳು ಆಡಿದೀವಿ. ಈ ಟೀಮ್ ಅಲ್ಲಿ ಸ್ನೇಹ ಲೋಕ ಕ್ರಿಕೆಟರ್ಸ್ ಅಂದ್ರೆ ಏನೋ ಒಂಥರ ಬಾಂಡಿಂಗು. ಎಷ್ಟೇ ಕಷ್ಟ ಇದ್ರು, ಎಷ್ಟೇ ನೋವು ಇದ್ರು ಎಲ್ಲ ಯಾರೇ ಗೆಲ್ಲಿ ಯಾರೇ ಸೊಳ್ಳಿ ಕಾಮನ್ ಗೇಮ್ ಅಲ್ಲಿ ಅದನ್ನ ಮನ್ಸಿಗೆ ಇಟ್ಕೊಂಡ್ರೆ ಎಂಜಾಯ್ ಮಾಡ್ಬೇಕು. ಎಂಜಾಯ್ ಎಲ್ಲ ಸ್ನೇಹಕ್ಕೋಸ್ಕರ ಎಂಜಾಯ್ ಮಾಡಿದ್ರೆ ಅದ್ ಯಾವ್ದೇ ತರನು ಪ್ರಯೋಜನ ಇಲ್ಲ. ಎಲ್ಲವರನ್ನು ಮತ್ತೆ ಬಂದು ಮುಂದಿನ ವರ್ಷ ಇದೇ ತರ ಕ್ರಿಕೆಟ್ ಆಡಿ ಅಂತ ಎಲ್ಲರಿಗೂ ವಿಶ್ ಮಾಡ್ತೀನಿ. ತುಂಬಾ ಧನ್ಯವಾದಗಳು. ಹಾಗೆ ಇನ್ನೊಬ್ಬ ಪ್ಲೇಯರ್ ಸುಪ್ರೀತ್ ಅವರು ಎಷ್ಟು ನಾವು ಸೋಲ್ತಾ ಇದ್ರು ದೂರದಿಂದ ಬಂದು ನಮ್ಮ ಟೀಮ್ ಆಡಿದ್ದಾರೆ. ಅವ್ರದ್ದು ನಮ್ಮ ಟೀಮಿಂದ ಮತ್ತೆ ಸ್ನೇಹ ಮುಂದಿನ ವರ್ಷನೂ ಬಂದು ಕ್ರಿಕೆಟ್ ಆಡ್ಬೇಕು ಅಂತ ಹೇಳ್ಬೇಕು ಸುಪ್ರೀತ್ ಅವ್ರಿಗೆ. ರಾಮಯ್ಯ ರಾಮಯ್ಯ ಸರ್ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಬಂದಿದ್ದಾರೆ. ಮೊದಲು ಅವರು ಒಂದೆರಡು ಸ್ನೇಹ ಲೋಕ ಕ್ರಿಕೆಟರ್ಸ್ ಬಗ್ಗೆ ಒಂದೆರಡು ಹಿತನುಡಿಗಳು ಮಾತಾಡ್ತಾರೆ. ಸ್ನೇಹಿತರು ಗಮನ ಕೊಟ್ಟು ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. 2 ದಿವಸದಿಂದ ಬಂದು ಗ್ರೌಂಡಿಗೆ ಅವ್ರದ್ದು ಏನೇ ಕೆಲಸ ಇದ್ರು, ಏನೇ ಮನೇಲಿ ಟೆನ್ಷನ್ ಇದ್ರು ಗ್ರೌಂಡಿಗೆ ಬಂದು ಅವರೊಂದೊಂದು ಬಾಲನ್ನ ತುಂಬಾ ಕೂಲಾಗಿ ವೀಕ್ಷಣೆ ಮಾಡಿದ್ದಾರೆ. ಎಲ್ಲರ ಟೀಮ್ಗೂ ಸ್ಫೂರ್ತಿ ಕೊಟ್ಟಿದ್ದಾರೆ ಮತ್ತೆ ಹುರಿದುಂಬಿಸಿದ್ದಾರೆ. ಅವ್ರಿಗೊಂದೆರಡು ಹಿತನುಡಿಗಳ ಅವಶ್ಯಕತೆ ಇದೆ. ಅಂತಂದ್ರೆ ಆ ಪದವೇ ಹೇಳುತ್ತೆ ಸ್ನೇಹ ಅಂತ ಹೇಳಿದ್ರೆ ಪ್ರತಿಯೊಂದು ತಂಡದವರು ಪರಸ್ಪರ ಸ್ನೇಹಕ್ಕೆ ಯಾವುದೇ ರೀತಿಯ ಜೊತೆ ಬರ್ದಾರ ಹಾಗೆ ಎಲ್ಲರೂ ಸ್ನೇಹದಿಂದ ಆಟ ಆಡಿದ್ದೀರಾ. ತುಂಬಾ ಖುಷಿ ಆಗುತ್ತೆ. ಇದೇ ತರ ಸ್ನೇಹ ಲೋಕ ಮುಂದುವರಿಲಿ, ಮುಂದೆ ಹೆಮ್ಮರವಾಗಿ ಬೆಳೀಲಿ, ಇನ್ನೂ ಉನ್ನತವಾದಂತ ಉತ್ತಮವಾದಂತ ತಂಡಗಳು ಹೆಚ್ಚಾಗಲಿ. ನಿಮ್ಮ ಪರಸ್ಪರರ ನಡುವೆ ತುಂಬಾ ಸಹೃದಯ ಸ್ನೇಹ ಮೂಡಲಿ ಅಂತ ಹೇಳ್ತಾ ನಾನು ನಿಮಗೆ ಆಶಿಸ್ತೇನೆ. ಥ್ಯಾಂಕ್ ಯು. ತುಂಬಾ ನೋಡಿದಂತ ರಾಮಯ್ಯ ಸರ್ ಅವ್ರಿಗೆ ನಮ್ಮ ಸ್ನೇಹ ಲೋಕ ಕ್ರಿಕೆಟರ್ಸಿಂದ ಅಭಿನಂದನೆಗಳು ಸಲ್ಲಿಸ್ತೀವಿ ಹೃದಯಪೂರ್ವಕವಾಗಿ. ಈಗ ಫೈನಲ್ ನ ರನ್ನರ್ ಅಪ್ ಆದಂತ ಟೂರ್ನಿಮೆಂಟ್ ನ ರನ್ ಅಪ್ ಆದಂತ ರೋಲೆಕ್ಸ್ ಟೀಮ್ ನ ವೇದಿಕೆ ಮೇಲೆ ಕಳೆಯುವಂತ ಸಮಯ. ಕಿಚ್ಚ ಬ್ರೋ ಪ್ರಾಕ್ಟೀಸ್ಗೆ ಮತ್ತೆ ಹಾಸನಿಂದ ಬಂದು ಇಲ್ಲಿ ಪ್ರಾಕ್ಟೀಸ್ ಮಾಡಿ ಮತ್ತೆ ಪ್ರಾಕ್ಟೀಸ್ ಮನೆಗೆ ಹೋಗ್ತಾರೆ. ಪ್ರತಿದಿನ ಬಂದು ಹೋಗ್ತಾರೆ. ಟೀಮ್ ಸ್ಪಿರಿಟ್ ನ ಮೆಚ್ಚಬೇಕು, ಕ್ರೀಡಾ ಸ್ಫೂರ್ತಿ ಮೆಚ್ಚಬೇಕು. ಮತ್ತೊಬ್ಬ ಅಭಿಯವರು ರೋಲೆಕ್ಸ್ ಟೀಮ್ ನ ಅಭಿಯವರು ಬರಬೇಕು. ಉತ್ತಮ ಆಡ್ತಿದ್ದಾರೆ ಅಭಿಯವರು. ಕ್ರಿಕೆಟ್ ನ ಉತ್ತಮಕ್ಕೆ ಮೀರಿದಂತ ಹುಡುಗ, ತುಂಬಾ ಚೆನ್ನಾಗಿ ಆಡ್ತಾನೆ ಬ್ಯಾಟಿಂಗ್. ಅವನು ಒಳ್ಳೆ ಹುಡುಗ. ಪ್ರೈಸ್ ರನ್ನರ್ ಅಪ್ ಆಗಿದ್ದಾರೆ. ನಿರಂಜನ್ ಅವರು ನೆಕ್ಸ್ಟ್ ಬರಬೇಕು. ಉತ್ತಮವಾದ ಬ್ಯಾಟ್ಸ್ಮನ್, ಇವರು ಕೂಡ ತುಂಬಾ ದೂರದಿಂದ ಬಂದು ಕ್ರಿಕೆಟ್ ಆಡ್ತಾರೆ. ಉತ್ತಮವಾದ ಬ್ಯಾಟ್ಸ್ಮನ್ ಅವರು. ರೋಲೆಕ್ಸ್ ತಂಡದ ಇನ್ನೊಬ್ಬ ಆಟಗಾರ ಸುರೇಶ್ ಅವರು ಹಿರಿಯ ಆಟಗಾರ. ಇವರು ಮಾರ್ಗದರ್ಶನದಲ್ಲಿ ಟೀಮ್ ನ ಮುನ್ನಡೆಸಿಕೊಂಡು ಸೆಕೆಂಡ್ ಪ್ಲೇಸ್ ಇಟ್ಟಿದ್ದಾರೆ. ಇವ್ರಿಗೂ ಕ್ರಿಕೆಟ್ ಬಗ್ಗೆ ತುಂಬಾ ಅಭಿಮಾನ ಇದೆ, ಸ್ಫೂರ್ತಿ ಇದೆ. ಇವ್ರಿಗೂ ಮುಂದಿನ ವರ್ಷನೂ ಇವರು ಹಿಂಗೆ ಇವ್ರಿಗೂ ಒಳ್ಳೇದಾಗ್ಲಿ. ಸ್ನೇಹ ಲೋಕ ಕ್ರಿಕೆಟರ್ಸ್ ಮೇಲೆ ತುಂಬಾ ಅಭಿಮಾನ ಸುರೇಶನ್ ಅವ್ರಿಗೆ. ಚಿಂಟು ಅವ್ರು ಬರಬೇಕು. ರೋಲೆಕ್ಸ್ ತಂಡದ ಇನ್ನೊಬ್ಬ ಬೌಲರ್. ಕ್ರಿಕೆಟ್ ಆಡಿದಾರೆ ಇವರು
ಕೂಡ ಇವ್ರ ಕೆಲಸನೆಲ್ಲ ಬಿಟ್ಟು ಟೀಮ್ಗೋಸ್ಕರ ನ್ಯಾಯಾಲಯ ಟ್ರೇಡರ್ಸ್ ಕರೆದ ತಕ್ಷಣ ಎಲ್ಲಿದ್ರು ನಾನು ಇದೀನಿ ಅಂತ ಹೇಳ್ತಾರೆ. ರಾಜೇಶ್ ಸರ್, ಕೇಂದ್ರ ಬ್ಯಾಂಕ್ ನ ಎಂಪ್ಲಾಯ್ ಆದಂತ ರಾಜೇಶ್ ಸರ್ ಅವರು ಸಂತೋಷ್ ಲೆಟ್ಟಿ ಅವ್ರು ಬರ್ಬೇಕು. ಬಾಲ ಹಿಡಿಯಲ್ಲ ಅಂತ ಹೇಳ್ತಾರೆ ಟೀಮ್ ನ ಇವ್ರ ಬಗ್ಗೆ ಬಾಲ್ ಹಿಡಿಯಲ್ಲ ಅನ್ನೋ ಮಾತಿಗೆ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಇವರಿಗೆ 1 ಲಕ್ಷ. ಆಯ್ತಾ? ಮಹೇಂದ್ರ ಅವ್ರು ಬರ್ಬೇಕು. ಮಹೇಂದ್ರ ಒಳ್ಳೆ ಉತ್ತಮವಾದ ಬೌಲರ್, ಒಳ್ಳೆ ಕೋಆರ್ಡಿನೇಷನ್ ಇದೆ ಇವರಲ್ಲಿ. ಪ್ರಕಾಶ್ ಅವರು ಪ್ರಾಕ್ಟೀಸಿಗೆ ಬಂದು ಪ್ರಕಾಶ್ ಇವರ ಉತ್ತಮವಾದ ಒಂದು ಕೇಂದ್ರೀಕರಣ, ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾರೆ. ಒಳ್ಳೆದಾಗ್ಲಿ ಪ್ರಕಾಶ್ ಅವರಿಗೆ. ಈಗ ಟೂರ್ನಿಮೆಂಟ್ ನ ವಿಜೇತರಾದಂತ ಮೊದಲನೇ ಸ್ಥಾನ ಪಡೆದಂತ ಜಬರ್ದಸ್ತ್ ಟೀಮ್ ನ ವೇದಿಕೆ ಮೇಲೆ ಕರೆಯುವಂತ ಸಮಯ. ಕಿಚ್ಚು ಸರ್ ಬರಬೇಕು. ನೀವು ನೋಡ್ಕೊಳ್ಳಿ, ಚೇಂಜ್ ಆಗಿದೆ ನೋಡಿ. ಯಾರ್ದಾರ ಚೇಂಜ್ ಆಗಿದ್ರೆ ವೇದಿಕೆ ಮೇಲೆ ಬಂದು ಟೈಮ್ ತಗೊಂಡು ಚೇಂಜ್ ಮಾಡಿಸ್ಕೊಳ್ಳಿ. ನಮ್ದಣ ಯಾರ್ದಿದು? ನಮ್ದು ಹಂಗೆ ಇಟ್ಕೊಳ್ಳಿ ಎಲ್ಲರೂ ಒಂದ್ಸಲ. ಸೈಡಿಗೆ ಇಟ್ಕೊಂಡಿರಿ. ನಮ್ಮ ಟೀಮ್ ನೀವೆಲ್ಲಪ್ಪ, ನೀವು ಬಿಟ್ಟು ರೋಲೆಕ್ಸ್ ಟೀಮಿನ ನಾಯಕ ವೇದಿಕೆ ಮೇಲೆ ಬರ್ಬೇಕು. ಪ್ರೈಸ್ ವಿತರಣೆ ಮಾಡ್ಬೇಕು. ಮುಚ್ಚಬ್ರು. ಈಗ ಜಬರ್ದಸ್ತ್ ಟೀಮಿನ ನಾಯಕ ಆದಂತ ಮೂರ್ತಿ ಅವರು ವೇದಿಕೆ ಮೇಲೆ ಬರ್ಬೇಕು. ಫಸ್ಟ್ ಪ್ಲೇಸ್ ಗೆದ್ದಂತ ಮೂರ್ತಿ ಅವರು. ಇವರು ಪ್ರಥಮ ಒಳ್ಳೆ ಹೊಡೆತಗಾರ, ಬೇಗ ಭೀತಿ ಬರುತ್ತೆ, ಸ್ವಲ್ಪ ಸಹಕರಿಸಬೇಕು. ಮತ್ತೊಬ್ಬ ಆಟಗಾರ ಗುರುಜಿ ಅವರು ನೀರಷ್ಟು ಎನರ್ಜಿ ಇದೆ, ಇದರಲ್ಲಿ ಎನರ್ಜಿನ ಯಾರನ್ನ ಕೇಳ್ಕೊಳ್ಕೋಬೇಕು. ಫೋಟೋನ ಕ್ಲೀನಾಗಿ ತೆಗೀರಿ, ಫ್ರೇಮಿಗೆ ಹಾಕ್ಬೇಕಿನ್ನ. ಒಳ್ಳೆ ಅರ್ಥ ಹೊಡೆದಗಾರ, ಒಳ್ಳೆ ಫೀಲ್ಡರ್, ಒಳ್ಳೆ ಕೀಪರ್. ಹೇಳ್ಬೇಕಂದ್ರೆ ಕೀಪರ್ ಬಗ್ಗೆ ಇವ್ರ ಏಜಿಗೆ ತಕ್ಕನಾಗಂತ ಕೀಪಿಂಗ್ ಮಾಡ್ತಾರೆ. ಇವಾಗ ಎರಡು ಊರ್ನ ಒಂದೆರಡು ಹಿತನಡಿ ಬೇಕೇ ಬೇಕು ನಮ್ಗೆ. ಹಿತ ನೋಡಿ ಏನಿಲ್ಲ, ಎಲ್ಲರೂ ಹಿತವಾಗಿರೋರಿಗೆ ಹಿತ ನೋಡಿ ನೋಡಿ ಅಂತ ಏನಿಲ್ಲ. ಎಲ್ಲ ಹೃದಯವಂತರ ಜೊತೆಲಿರೋದ್ರಿಂದ ಎಲ್ಲರೂ ತಮ್ಮ ಸ್ವಾರ್ಥವನ್ನು ಬಿಟ್ಟು ಅತ್ಯುತ್ತಮವಾಗಿ ಲೋಕನೇ ಗೆಲ್ಬೇಕು ಅಂತ ಯಾವ ಸಣ್ಣತನೂ ಇಟ್ಕೊಳ್ದಲೆ ಈ ಕ್ರಿಕೆಟ್ ನ ಯಶಸ್ವಿಗೊಳಿಸಿದಿರಿ. ಪ್ರತಿ ವರ್ಷ ಇದನ್ನ ಯಶಸ್ವಿಗೊಳಿಸೋಣ. ಕರ್ನಾಟಕ ನಾನು ಜೊತೆ ಇರ್ತೀನಿ, ಎಲ್ಲರೂ ಜೊತೆ ಇರೋಣ. ವಿಶೇಷವಾಗಿ ನಮಗೆ ಸುದೀರ್ ಮೇಲೆ ತುಂಬಾ ಪ್ರೀತಿ ಇದೆ. ಯಾಕಂದ್ರೆ ಹಾಸನಿಂದ ಬಂದು ಈ ಯಶಸ್ವಿ ಆಗಕ್ಕೆ ಅವ್ರ ಮನಸ್ಸಲ್ಲಿ ಕೂಗಾಟ ಆಡ್ಬೋದು, ಹೃದಯದಲ್ಲಿ ಏನು ಇಟ್ಕೊಳ್ಳಲ್ಲ. ತಾನು ಹೃದಯವಂತ ಈ ಒಂದು ಕ್ರಿಕೆಟ್ ಯಶಸ್ವಿಗೆ ಮೂಲ ಕಾರಣ. ಹಂಗೆ ಆರ್ಗನೈಸ್ ತಂಡಗಳು ಎಲ್ಲರಿಗೂ ಧನ್ಯವಾದಗಳು, ಹಾಗೂ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು. ಪ್ರತಿ ವರ್ಷ ಹಿಂಗೆ ಸೇರ್ಕೊಳ್ಳೋಣ, ಎಂಜಾಯ್ ಮಾಡೋಣ. ಥ್ಯಾಂಕ್ ಯು ಆಲ್. ಒಂದು ಸಮಯದಲ್ಲಿ ಮೂರ್ತಿ ಅವರು ಎಲ್ಲಿದ್ರು ವೇದಿಕೆ ಮೇಲೆ ಬರಬೇಕು. ಟೀಮ್ ನ ನಾಯಕ ಮೂರ್ತಿ, ಟೀಮ್ ನ ನಾಯಕ ಒಂದೆರಡು ಇಷ್ಟ ನೋಡಿ ಮಾತಾಡ್ಬೇಕು. ಬರ್ಬೇಕು ದಯಮಾಡಿ, ಇದೆಲ್ಲ ಚೆನ್ನಾಗಿರಲ್ಲ. ಒಂದೆರಡು ಮಾತಾಡ್ಬೇಕು ಮೂರ್ತಿ ಅವರು. ಅವರು ಕೊನೆಯಲ್ಲಿ ಮಾತಾಡ್ತಾರಂತೆ. ಮತ್ತೊಬ್ಬ ಪ್ಲೇಯರ್ ನವೀನ್ KMS ನವೀನ್ ಅವ್ರು ಬರ್ಬೇಕು. ಮೂರ್ತಿ ಅವ್ರು ಬರ್ತಿದ್ದಾರೆ. ಎಲ್ಲ ಸಕ್ಸಸ್ ಆಗಿದೆ, ಎಲ್ಲರೂ ಸಪೋರ್ಟ್ ಮಾಡಿದ್ರೆ ತುಂಬಾ ಚೆನ್ನಾಗಿದೆ. ಸೀಸನ್ 3 ಹಿಂಗೆ ಮಾಡೋಣ. ಥ್ಯಾಂಕ್ ಯು. ಗೆದ್ದಂತ ನಾಯಕ ಒಳ್ಳೆ ಇತ ನೋಡಿ ನೋಡಿದ್ದಾರೆ. ನವೀನ್ ಅವ್ರು ಬರ್ಬೇಕು. ನವೀನ್ ಅವರು ಒಳ್ಳೆ ಬೌಲರ್,
ನವೀನ್ ಅವರು KMF ಅಲ್ಲಿ ಕೆಲಸ ಮಾಡ್ತಾರೆ. ಒಳ್ಳೆ ಬೌಲರ್, ಒಳ್ಳೆ ಫೀಲ್ಡರ್, ಸ್ಫೋಟಕ ಬೌಲರ್, ತುಂಬಾ ವಿಕೆಟ್ ಗಳನ್ನ ಎದುರಿಸಿದ್ದಾರೆ, ಸ್ಥಾನ ಗಟ್ಟಿ ಮಾಡಿದ್ದಾರೆ. ವರುಣ್ ಅವ್ರು ಬರ್ಬೇಕು. ವರುಣ್ ಎಲ್ಲಿದ್ರು ಫೈನಲ್ ಅನ್ನು ಗೆಲ್ಲಿಸ್ಕೊಟ್ಟಂತ ವರುಣ್ ಅವರಿಗೆ ಸಟ್ಟು ಅಂತಾನೆ ಎಷ್ಟು ಖ್ಯಾತಿಯಾಗಿದೆ. ಒಳ್ಳೆದಾಗ್ಲಿ ಇವ್ರಿಗೂ. ಶ್ರವಣ್ ಸರ್ ತುಂಬಾ ಹೆಂಗಿನ 18 ವರ್ಷದ ಯುವಕ ಶ್ರವಣ್ ಸರ್. ಇವರಿಗೆ ಅಶೋಕ್ ಹೋಟ್ಲಲ್ಲಿ ರೂಮ್ ಮಾಡಿದ್ವಿ, ಮಸಾಜ್ ಮಾಡ್ಕೊಂಡು ಬಂದಿದ್ದಾರೆ. ಹಂಗಾಗಿ ಹೆಂಗ ಕಾಣ್ತಿದ್ದಾರೆ. ಕೆನರಾ ಬ್ಯಾಂಕ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಇವ್ರ ವೃತ್ತಿಗೂ ಇವ್ರು ನಮ್ ಜೊತೆ ಆಡೋಕ್ಕೂ ಸಂಬಂಧ ಇಲ್ಲ, ಆದ್ರೂ ಬಂದು ಅವ್ರ ಟೈಮ್ ಕೊಟ್ಟು ಆಡಿದ್ದಾರೆ. ಒಂದು ಹಿಡಿತ ನುಡಿಗಳನ್ನ ಆಡ್ಬೇಕು, ಟ್ರೈ ಮಾಡಿ. ಎಲ್ರಿಗೂ ನಮಸ್ಕಾರ. ಎಲ್ಲ ನನ್ನ ಸ್ನೇಹಿತರಿಗೂ ಮುಂಚೆ ಹೋದ ವರ್ಷ ಆದಾಗ ತುಂಬಾ ಚೆನ್ನಾಗಿ ಅನ್ಸಿತ್ತು. ಈ ವರ್ಷ ನನ್ನ ಫ್ರೆಂಡ್ ಕರ್ಕೊಂಡ್ ಬಂದಿದ್ದೆ. ಅವನು 3 ದಿನ ರಜೆ ಹಾಕೊಂಡು ಇಲ್ಲಿ ನಮ್ಗೆ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಸ್ಟಾರ್ಟಿಂಗ್ ಮ್ಯಾಚ್ ಆಡುವಾಗ ಅಷ್ಟೊಂದು ಜೋಶ್ ಬರ್ತಿರ್ಲಿಲ್ಲ. ಹಂಗೆ ನಿಧಾನಕ್ಕೆ ಎಲ್ಲರೂ ತುಂಬಾ ಚೆನ್ನಾಗಿ ಜೋಶಿಂದ ಆಡಿದೀರಾ. ಮುಂದಿನ ವರ್ಷನೂ ಇದೇ ತರ ಚೆನ್ನಾಗಿ ಆರ್ಗನೈಸ್ ಮಾಡಿ ಚೆನ್ನಾಗಿ ಆಡೋಣ. ಶ್ರವಣ್ ಸರ್ಗೆ ಧನ್ಯವಾದಗಳು. 12 ಗಂಟೆ ರಾತ್ರಿ ಫೋನ್ ಮಾಡಿರಂತೆ ಗುರು ಅವ್ರಿಗೆ ಜೋಶ್ ಬರ್ಲಿಕ್ಕೆ 3 ಮ್ಯಾಚ್ ಆದ್ಮೇಲೆ. ಈಗ ಇನ್ನೊಬ್ಬ ಹಿರಿಯ ಆಟಗಾರ ಚೇತನ್ ಸರ್ ಅವ್ರ ಮೇಲೆ ಬರಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಇವ್ರಿಗೆ ಇರುವಂತ ತಾಳ್ಮೆ ಎಷ್ಟಿದೆ ಅಂದ್ರೆ ಅವ್ರ ದೇಹ ನೋಡಿದ್ರೆ ಗೊತ್ತಾಗುತ್ತೆ. ಮೂರ್ತಿ ಅಗ್ರೆಸಿವ್ ಆಗಿದ್ದಾಗೆಲ್ಲ ಮೂರ್ತಿನ ಒಂದು ರೋಗಿಗೆ ತರುವಂತ ಪ್ಲೇಯರ್ ಇವರು, ಹೃದಯವಂತ ಚೇತನ್ ಸರ್ ಅವರು. ಚಿರಂತ್ ಅವ್ರು ಬರ್ಬೇಕು ವೇದಿಕೆ ಮೇಲೆ. ಹೆಂಗೆ ಎನರ್ಜೆಟಿಕ್ ಚಿರಂತ್ ಅವರು, ತುಂಬಾ ಒಳ್ಳೆ ಆಟಗಾರ ಚಿರಂತ್ ಅವರು, ಒಳ್ಳೆ ಭವಿಷ್ಯ ಇದೆ. ಬೆಸ್ಟ್ ಫೀಲ್ಡರ್ ಆಗಿ ಆಯ್ಕೆ ಮಾಡಿದ್ದಾರೆ. ರಂಜಿತ್ ಅವರು ಬರ್ಬೇಕು. ಒಳ್ಳೆ ಮೋಟಿವೇಶನ್ ಪ್ಲೇಯರ್. ರಂಜಿತ್ ಅವರು ಉತ್ತಮವಾದ ಬೌಲರ್ ಅಂದ್ರೆ ಉತ್ತಮವಾದ ಬ್ಯಾಟ್ಸ್ಮನ್ ಕೂಡ. ಒಳ್ಳೆ ಉದಯೋನ್ಮುಖ ಆಟಗಾರ ರಂಜಿತ್ ಅವರು. ಎಲ್ಲರೂ ಸಪೋರ್ಟ್ ಮಾಡಿ ಅವ್ರಿಗೆ. ಸೂರಜ್ ಅವ್ರು ಬರ್ಬೇಕು. ಇವ್ರೊಂಥರ ಯಾವ ತರ ಅಂದ್ರೆ ಶಿಫಾಲಿ ವರ್ಮ ಅವರು ಲಾಸ್ಟ್ ವರ್ಲ್ಡ್ ಕಪ್ ಬಂದಾಗ ಸಿಕ್ಕಂಗೆ ಸಿಕ್ಕಿದೆ ಅವ್ರಿಗೆ. ಶ್ರೀಶಾಂತ್ ಅವ್ರ ಬೌಲಿಂಗ್ ಅಲ್ಲಿ ಕ್ಯಾಚ್ ಹಿಡಿದಂಗ್ ಆಯ್ತು. ಸೂರಜ್ ಸರ್ ಬಂದು ಟೀಮ್ ನ ಒಂದು ಉತ್ತಮವಾದ ಸ್ಥಿತಿಗೆ ಕರ್ಕೊಂಡ್ರೆ. ಚೆಕ್ ಮಾಡ್ಕೊಳ್ಳಿ. ಸೂರಜ್ ಸರ್ ಒಳ್ಳೆ ಮಾರ್ಗದರ್ಶನ ಮಾಡಿದ್ದಾರೆ. ಕ್ರಿಕೆಟ್ಗೆ ಸ್ನೇಹಲೋಕ ಕ್ರಿಕೆಟ್ಸಿಂದ ಧನ್ಯವಾದಗಳು. ಈಗ ಟೀಮ್ ನ ಐಕಾನ್ ಪ್ಲೇಯರ್ ಆದಂತ ಗುಂಡೂರು ಅವ್ರು ಇರ್ಬೇಕು. ಅವ್ರಿಗೆ ಜರ್ಮನಿಗೆ ಫ್ಲೈಟ್ ಇದೆ, ಬೇಗ ಕಳಿಸ್ಕೊಡಿ. ಅತ್ಯುತ್ತಮವಾದ ಬ್ಯಾಟ್ಸ್ಮನ್, ಒಳ್ಳೆ ಬೌಲರ್, ಒಳ್ಳೆ ಬ್ಯಾಟ್ಸ್ಮನ್, ಒಳ್ಳೆ ಫೀಲ್ಡರ್, ನಿತಿನ್ ಸರ್ ಬರ್ಬೇಕು. ಬ್ಲಾಕ್ ಪ್ಯಾನ್ಸರ್ಸ್ ಆದಂತ ಪ್ಲೇಯರ್ ಆದಂತ ನಿತಿನ್ ಸರ್ ಇವರು ಹಿರಿಯ ಆಟಗಾರ. ಇವರು ಒಳ್ಳೆ ನಮ್ಮ ಟೀಮಿಂದ ಬ್ಲಾಕ್ ಪ್ಯಾನ್ಸರ್ಸ್ ಇವರಿಂದ ಉತ್ತಮವಾದ ಆಟಗಾರ. ನೀವೇ ಇಸ್ಕೊಂಡಿರಿ ಮೂರ್ತಿ. ಮಧು ಕೊಟ್ಬಿಡಿ ಚಂದ್ರು ಅವ್ರದ್ದು. ಅವ್ರನ್ನೇ ಹೇಳ್ತಾರೆ ಚಂದ್ರ ಅವ್ರಿಗೆ ಈ